ಇಮ್ಯಾಜಿನೇಷನ್ ಕ್ರಿಯೇಟ್ಸ್ ರಿಯಾಲಿಟಿ. ಎರಡನೇ ವಿಡಿಯೋ ನಥಿಂಗ್ ಈಸ್ ಇಂಪಾಸಿಬಲ್. ಅಂದರೆ ಅಸಾಧ್ಯವಾದುದು ಯಾವುದೂ ಇಲ್ಲ, ನಮಗೇನು ಬೇಕೋ ಅದೆಲ್ಲವನ್ನು ನಾವು ಪಡಿಬಹುದು. ಇಟ್ ಈಸ್ ಪಾಸಿಬಲ್ ಟು ಅಚೀವ್ ಎನಿಥಿಂಗ್ ದಟ್ ಯು ವಾಂಟ್. ಇದನ್ನು ನಾವು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಮೊದಲನೇದು ನಿಮ್ಗೇನು ಬೇಕೋ ಅದೆಲ್ಲವನ್ನು ನೀವು ಪಡಿಬಹುದು. ಎರಡನೇದು ನಥಿಂಗ್ನೆಸ್ ಅನ್ನೋದು ಅಸ್ತಿತ್ವದಲ್ಲೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್ ಫಾರ್ ದೇರ್ ಟು ಬಿ ಅಬ್ಸುಲೇಟ್ಲಿ ನಥಿಂಗ್. ಅಂದರೆ ನಾವೇನು ಪರ್ಸೀವ್ ಮಾಡ್ತಾ ಇದ್ದೀವೋ ಅದು ಏನಾದರೂ ಒಂದು ಆಗಿರ್ತದೆ. ಇದು ಸ್ವಲ್ಪ ಫಿಲಾಸಾಫಿಕಲ್ ಸ್ಟೇಟ್ಮೆಂಟ್ ಅಂತ ಅನಿಸ್ತದೆ. ನಾವು ಇದನ್ನು ನಥಿಂಗ್ನೆಸ್ ಅನ್ನೋದು ಎಕ್ಸಿಸ್ಟಲ್ಲಿಲ್ಲ, ಸಮಥಿಂಗ್ ಇದ್ದೇ ಇರ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಬುಕ್ಕಲ್ಲಿ ನೆವಿಲ್ ಗೋಡಾರ್ಡ್ ಅವರು ಏನು ಹೇಳ್ತಾರೆ ಅಂದರೆ, ಈ ಪ್ರಪಂಚದಲ್ಲಿ, ಈ ಪ್ರಕೃತಿಯಲ್ಲಿ ಖಾಲಿತನನ ಪ್ರಕೃತಿ ಸಹಿಸಲ್ಲ. ಏನಾದರೂ ಖಾಲಿ ಇದ್ದರೆ ಅದನ್ನು ತುಂಬಿಸ್ತದೆ. ಖಾಲಿ ಅನ್ನೋದೇ ಇಲ್ಲ ಇದರ ಅರ್ಥ. ಒಂದು ಫೋರ್ಸ್ ಇದೆ, ನೀವು ಅದನ್ನು ದೇವರು, ಡಿವೈನ್ ಪವರ್, ಕ್ರಿಯೇಟರ್ ಏನಾದರೂ ಅನ್ಬೋದು. ಒಂದು ಫೋರ್ಸ್ ಇದೆ, ಪವರ್ ಇದೆ. ಇಲ್ಲಿ ಏನು ಖಾಲಿ ಇರುತ್ತೋ ಅದು ಪೂರ್ತಿ ಆಗ್ತದೆ. ಅಂದರೆ ಅವರು ಇದರಲ್ಲಿ ಹೇಳ್ತಾರೆ, ಬೈಬಲಲ್ಲಿ ದೇವರು ಹೇಳಿರೋ ಮಾತು, ನಾನು ಎಲ್ಲವನ್ನು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಆದರೆ ನಮ್ಗೆ ಪ್ರಶ್ನೆ ಮೂಡೋದು, ಎಲ್ಲ ಚೆನ್ನಾಗಿ ದೇವರು ಮಾಡಿದರೆ ನಮ್ಗೆ ಈ ಕಷ್ಟ, ಈ ನೋವು, ಈ ಸಮಸ್ಯೆ, ಈ ತಲೆಬಿಸಿ, ಈ ಟೆನ್ಷನ್ನು ಇವೆಲ್ಲ ಯಾಕೆ? ಇವೆಲ್ಲವನ್ನು ಅನುಭವಿಸ್ಬೇಕಾ ಅಥವಾ ಬದಲಾಯಿಸ್ಬೋದಾ? ಹೌದು, ಬದಲಾಯಿಸ್ಬೋದು ಅಂತ ಆಥರ್ ಹೇಳ್ತಾರೆ. ಅಂದರೆ ಇಲ್ಲಿ ನಥಿಂಗ್ ಈಸ್ ಇಂಪಾಸಿಬಲ್ ಅಂದರೆ ನಮಗೇನು ಬೇಕೋ ಅದನ್ನು ಕ್ರಿಯೇಟ್ ಮಾಡೋ ಸಾಮರ್ಥ್ಯ ನಮ್ಮ ಒಳಗಡೆನೇ ಇದೆ. ಆ ಪವರ್ ನಮ್ಮಲ್ಲೇ ಇದೆ. ಆ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಏನು ಬೇಕಾದರೂ ಮಾಡಬಹುದು, ಏನು ಬೇಕಾದರೂ ಆಗಬಹುದು. ಯು ಕ್ಯಾನ್ ಬಿ ಎನಿಥಿಂಗ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಎನಿಥಿಂಗ್ ದಟ್ ಯು ಕ್ಯಾನ್ ವಾಂಟ್. ಯಾವುದಕ್ಕೂ ಸೀಮೆ ಇಲ್ಲ, ಯಾವುದಕ್ಕೂ ಲಿಮಿಟ್ ಇಲ್ಲ. ನಿಮ್ಗೆ ಏನು ಬೇಕೋ ಎಲ್ಲವನ್ನು ಅನ್ಲಿಮಿಟೆಡ್ ಆಗಿ ನೀವು ಕ್ರಿಯೇಟ್ ಮಾಡಬಹುದು, ಪಡಿಬಹುದು. ಇನ್ನೊಂದು ಮಾತೇನೆಂದರೆ, ಕರೆಂಟ್ ಸರ್ಕಮ್ಸ್ಟೆನ್ಸ್ ಏನಿದೆ ಅದು ಮ್ಯಾಟ್ರ್ ಆಗಲ್ಲ. ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ, ಈಗಿನ ಪರಿಸ್ಥಿತಿ ಏನಿದೆ, ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ಯಾಕೆಂದರೆ ಯಾವ ಪ್ರಿನ್ಸಿಪಲ್ನ ನೀವು ಗೊತ್ತಿಲ್ಲದೇ ಯೂಸ್ ಮಾಡಿ ಈ ಪರಿಸ್ಥಿತಿನ ಕ್ರಿಯೇಟ್ ಮಾಡಿದ್ದೀರೋ, ಈ ನೆಗೆಟಿವ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದೀರೋ, ಅದೇ ರೀತಿ ನೀವು ನಿಮ್ಮ ಲೈಫ್ನ, ನಿಮ್ಮ ಜೀವನನ ತುಂಬ ಚೆನ್ನಾಗಿ ರೂಪಿಸ್ಕೋಬೋದು. ಕಾನ್ಷಿಯಸ್ ಆಗಿ ಈ ಪ್ರಿನ್ಸಿಪಲ್ನ ಯೂಸ್ ಮಾಡಿ. ಅರ್ಥ ಏನು ಅಂದರೆ, ಈಗೇನು ನಡೀತಾ ಇದೆಯೋ, ನಮ್ಮ ಕರೆಂಟ್ ಸಿಚುವೇಶನ್ ಇದೆಯೋ, ಅದು ನಮ್ಮ ಹಿಂದೆ ನಾವು ಮಾಡಿದಂತಹ ಥಾಟ್ಸ್, ಫೀಲಿಂಗ್ಸ್ನ ಪರಿಣಾಮ. ಇಲ್ಲಿ ಮತ್ತು ನಾವು ಚೇಂಜ್ ಮಾಡಲಿಕ್ಕಾಗಲ್ಲ. ಗೊತ್ತೋ ಗೊತ್ತಿಲ್ಲದೇನೋ ನಾವು ಅಲ್ಲಿ ಆ ರೀತಿ ಬೀಜ ಹಾಕಿದ್ದಕ್ಕೆ ಇಲ್ಲಿ ಈ ರೀತಿ ಫಲ ಬಂದಿದೆ. ಸೊ ಈಗ ನಾವು ಏನು ಮಾಡಲಿಕ್ಕಾಗಲ್ಲ. ಸೊ ಮುಂದೆ ಬರೋದನ್ನು ನಾವು ಚೇಂಜ್ ಮಾಡಬೇಕು ಅಂದರೆ ಈಗ ಸರಿಯಾದ ಬೀಜ ಹಾಕಬೇಕು, ಸರಿಯಾಗಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು, ವಿಜುವಲೈಸ್ ಮಾಡಿಸ್ಕೋಬೇಕು ಅನ್ನೋದನ್ನೇ ಇಲ್ಲಿ ಹೇಳಿರೋದು. ಕ್ರಿಯೇಷನ್ ಈಸ್ ಫಿನಿಶ್ಡ್ ಅಂದರೆ ದೇವರು ಈ ಭೂಮಿನ ಸೃಷ್ಟಿ ಮಾಡಿದ್ದಾನೆ. ಬ್ರಹ್ಮಾಂಡದಲ್ಲಿರುವ ಎಲ್ಲವನ್ನು, ಅಂದರೆ ಮನುಷ್ಯನೂ ಸಹ ಆ ದೇವರು ಸೃಷ್ಟಿ ಮಾಡಿದ್ದಾನೆ. ಇದೆಲ್ಲವೂ ಒಳ್ಳೆಯದು, ಗುಡ್. ಅಂದರೆ ನಮಗೆ ಇದು ಸರಿಯಾಗಿ ಅರ್ಥ ಆಗಿಲ್ಲ. ಅಂದರೆ ಕ್ರಿಯೇಷನ್ ಈಸ್ ಫಿನಿಶ್ಡ್, ಗುಡ್, ಮತ್ತದು ಒಳ್ಳೆಯದಾಗಿದೆ ಅನ್ನೋದರ ನಿಜವಾದ ಅರ್ಥ ನಮಗಿನ್ನೂ ಅರ್ಥ ಆಗಿಲ್ಲ. ನಾವೇನು ಅಂದ್ಕೊಬಿಟ್ಟಿದ್ದೀವಿ, ನನ್ನ ಈ ಸಿಚುವೇಶನ್ನು ಇದು ಯಾವ ರೀತಿ ಗುಡ್ ಆಗುತ್ತೆ ಅಂತ. ನಮಗೇನಾದರೂ ಈ ಸ್ಟೇಟ್ಮೆಂಟ್ನ ನಿಜವಾದ ಅರ್ಥ ಸರಿಯಾಗಿ ಅರಿವಾಯಿತು ಅಂದರೆ ನಮ್ಮ ಇಡೀ ಜೀವನನ ನಾವು ಬದಲಾಯಿಸ್ಕೋಬಹುದು. ಏನ ಆ ರಹಸ್ಯ, ಏನ ಸೀಕ್ರೆಟು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋ ಬಂದಮೇಲೆ ನಿಮ್ಗೆ ಗೊತ್ತಾಗಬೇಕು ಅಂದರೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಡೀಪ್ ಆಗಿದೆ ಅಂತ ಅನಿಸಿದ್ರೆ ಶೇರ್ ಮಾಡಿ.